ಈ ಹಾಡಿನ ಕೊರಿಯೋಗ್ರಫಿ ಮಾಡಿದವರು ಮುರಳಿ ಅವರು. ಶೂಟ್ ಮಾಡಿರೋದು ಗುಹಾಂತರ ಅಲ್ಲಿ. ಎದೆಯೊಳಗಿನ ತಮ್ಮ ತಮ್ಮ ತಮ್ಮಟ ಯಾರೋ ಬಡ್ದಂಗಾಯ್ತಾಯ್ತ. ಎದೆಯೊಳಗಿನ ತಮ್ಮ ತಮ್ಮ ತಮ್ಮಟ ಯಾರೋ ಬಡ್ದಂಗಾಯ್ತಾಯ್ತ. ಟ್ಯೂನ್ ಕಂಪೋಸ್ ಮಾಡ್ಬೇಕಾದ್ರೆ ಏನಾದ್ರು ಡಮ್ಮಿ ಲಿರಿಕ್ ಅನ್ನೋ ತರದಲ್ಲಿ ಏನೋ ಬಾಯಿಗೆ ಬಂದಿದ್ದೇನೋ ಹಾಡ್ಕೊಂಡು ಕಂಪೋಸ್ ಮಾಡೋದು ನನ್ನ ಅಭ್ಯಾಸ. ಮನಸೊಳಗಿನ ತಮ್ಮ ತಮ್ಮ ತಮ್ಮಟೆ ಯಾರೋ ಪಡ್ದಂಗಾಯ್ತಾಯ್ತೆ. ಮೆದಲಿನ ಮೂಲೆಲೆಲ್ಲೋ ಪದಗಳು ನಾನು ಹೊಸ ಕಂಪೋಸರು, ಎಲ್ಲ ಹೊಸದಾಗಿ ಆಗ್ತಾ ಇದೆ. ಅದಕ್ಕೆ ಯಾರು ಒಬ್ಬ ತುಂಬಾ ಸ್ಟ್ರಾಂಗ್ ಸಿಂಗರ್ ಇದ್ರೆ ಚೆನ್ನಾಗಿ ಹೈಲೈಟ್ ಆಗುತ್ತೆ ಅನ್ನೋದು ನನ್ನ ಪ್ಲಾನ್ ಇತ್ತು. ಯಾಕೆ ನಾವು ಆಚೆಯಿಂದ ಒಬ್ರನ್ನ ಹುಡುಕಿ ತರೋ ಬದಲು ನಮ್ಮ ಸ್ಟೇಟ್ ಅಲ್ಲೇ ಇನ್ನೊಬ್ರನ್ನ ಹುಡುಕಿ ತರಬಾರ್ದು ಅಂತ ಒಂದು ಐಡಿಯಾ ಬಂತು. ಆಗ ಒಬ್ಬ ನೆನಪಿಗೆ ಬಂದಿದ್ದು ನವೀನ್ ಅಂತ. ಅವನ ಆರ್ಕೆಸ್ಟ್ರಾ ಮಾಡ್ಕೊಂಡಿದ್ದ ಅಂತ ಗೊತ್ತಾಯ್ತು. ನನಗೆ ತುಂಬಾ ಚೆನ್ನಾಗಿ ಕೇಳಿಸ್ತು ಹಾಡು, ತುಂಬಾ ಇಂಪ್ರೆಸಿವ್ ಆಗಿತ್ತು. ಅವ್ನ ವಾಯ್ಸ್ ಅಲ್ಲಿ ಒಂದು ತುಂಬಾ ರಾ ಎಲಿಮೆಂಟ್ ಇತ್ತು. ಇದರಲ್ಲಿ ಪದಗಳು ಡೀಟೈಲ್ ತುಂಬಾ ಇಂಪಾರ್ಟೆನ್ಸ್ ಇತ್ತು. ಯಾಕೆಂದ್ರೆ ತುಂಬಾ ಮೆದ್ಲಿನ ಮೂಲೆಯಲ್ಲೆಲ್ಲೋ ಪದಗಳು ಈ ತರ. ಗಂಡು ಜಾತಿ ಗೋಳಿದು ತೇಪೆ ಹಾಕಲ್ಲ ಇಲ್ಲ ಧೂ ಹಂಗೆ ನೀನು ಅದನ್ನ ಮಾಡಿದ್ರೆ ಇದನ್ನ ಚೇಂಜ್ ಮಾಡ್ತೀಯ, ಇದನ್ನ ಎರಡು ಯಾಕೆ ಕನ್ಫ್ಯೂಸ್ ಮಾಡ್ಕೊತ್ಯಾ? ಗಂಡು ಜಾತಿ ಗೋಳಿದು ತೇಪೆ ಹಾಕಲ್ಲ ಬರಲ್ಲ. ಬೇರೆ ಪೇಪರ್ಗಳೆಲ್ಲ ಓದಿಸಿ ಒಂದಷ್ಟು ಇಲ್ಲ ಪದಗಳೆಲ್ಲ ಹಿಂಗ್ ಬರ್ಬೇಕು ಅನ್ನೋದ್ರಲ್ಲಿ ರೀಡಿಂಗ್ ಎಲ್ಲ ಒಂದಷ್ಟು ದಿನ ಮಾಡಿಸಿ. ಜಲೀಲಾ ಅಬ್ಬಾಸ್ ಜಲಾನಿ ಹಾಗೂ ಭಾರತದ ವಿದೇಶಾಂಗ ಕಾರ್ಯದರ್ಶಿ, ಪಾಕಿಸ್ತಾನದ ವಿದೇಶಾಂಗ ಕಾರ್ಯದರ್ಶಿ, ಎದೆಯೊಳಗಿನ ತಮ್ಮ ತಮ್ಮ ತಮ್ಮಟೆ ಮೆದುಳಿನ ಮೂಲೆಲೆಲ್ಲ ಪದಗಳು ಗುನ್ಗುನ್ ಗುನ್ಗುನ್ ಗುಟ್ಟುತ್ತೈತೆ. ಆರ್ಕೆಸ್ಟ್ರಾದಲ್ಲಿ ಒಂದ್ಸಲ ಹಾಕೊಂಡ್ರೆ ಒಂದ್ ಹಾಡನ್ನ ಒಂದ್ಸಲ ಶುರು ಮಾಡಿದ್ರೆ ಎಂಡಿಂಗ್ ತನಕ ನಾವೆಲ್ಲೂ ನಿಲ್ಸಲ್ಲ. ಯಾಕೆಂದ್ರೆ ನಾವು ನಿಲ್ಸಿದ್ರು ಕರೋಕಿ ಓಡ್ತಾ ಇರುತ್ತೆ, ಜನಗಳು ಬಂದು ಹೊಡಿತಾರೆ ನಮ್ಗೆ. ರೆಕಾರ್ಡಿಂಗಲ್ಲಿ ಹಂಗಲ್ವಲ್ಲ, ಒಂದ್ ಹಾಡನ್ನ ಎದೆಯೊಳಗೆ ತಮ್ಮ ತಮ್ಮಟೆ ಅಂದ್ರೆ ಅದು ಹಂಗೆ ಬರಬೇಕು. ಆ ಸಾಹಿತ್ಯ ಏನಿರುತ್ತೆ, ಆ ಭಾವ ಏನು ತುಂಬಬೇಕು ಅಂತ ನಮ್ಗೆ ಆರ್ಕೆಸ್ಟ್ರಾದಲ್ಲಿ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಸುಮ್ಮನೆ ಅವ್ರು ಹಾಡಿರೋದನ್ನ ಕೇಳ್ಕೊಂಡು ನಾವು ಹಾಡ್ಬಿಡ್ತಿದ್ವಿ. ತಮಟೆ ಸೌಂಡ್ ಬಂದ ತಕ್ಷಣ ಕುಣಿಬೇಕು ಅನ್ಸಲ್ವಾ? ಅಂತವನ್ನ ಒಂದು ರೂಮಲ್ಲಿ ಲಾಕ್ ಮಾಡಿಬಿಟ್ಟು ನೀವು ಪ್ಲೇ ಬ್ಯಾಕ್ ಸಿಂಗಿಂಗು ಒಂದೊಂದು ಸಣ್ಣ ವರ್ಡ್ ಡೀಟೇಲ್ನು ಕರೆಕ್ಷನ್ ಮಾಡ್ತಾ ಹೋದ್ರೆ ಅದು ತಿಂಗಳಾನ್ಗಟ್ಲೆ ಅವ್ನಿಗೇನಾಗಿರ್ಬೇಕು ಯೋಚನೆ ಮಾಡಿ. ಒಂದಷ್ಟು ದಿನ ಅವಾಯ್ಡ್ ಮಾಡಕ್ ಶುರು ಮಾಡ್ದ. ನಮ್ಗೆ ಆಶ್ಚರ್ಯ ಆಯ್ತು, ಏನಪ್ಪಾ ಫಿಲಮ್ ಅಲ್ಲಿ ನಿನ್ಗೆ ಫಸ್ಟ್ ಟೈಮ್ ಫಿಲಮ್ ಆರ್ಕೆಸ್ಟ್ರಾದಲ್ಲಿ ಆಡ್ತಿದೆ, ಫಿಲಮ್ ಅಲ್ಲಿ ಬಂದು ಚಾನ್ಸ್ ಕೊಟ್ಟಿದೀವಿ, ನೀನು ಬಾ ಹಾಡು ಅಂತಂದ್ರೆ ಬರೋದೇ ಇಲ್ಲ. ಒಂದಿನ ಪೂರ್ಣ ಫೋನ್ ಮಾಡಿದ್ರು, ಸರ್ ನಾನು ಅವ್ನ ಕೈಯಲ್ಲಿ ಹಾಡ್ಸಲ್ಲ ಅಂತ. ಒಂದ್ ವಾರ ಆಯ್ತು, 2ನೇ ವಾರ ಆಯ್ತು, ಫೋನ್ ಮಾಡಿದ್ರೆ ಬರ್ತೀನಿ ಅಂತಾನೆ ಬರೋದೇ ಇಲ್ಲ. ಅವನಿಗೆ ಸಾಕಾಗೋಗಿದೆ, ನಂಗೊಂದು ರೂಮಲ್ಲಿ ಕೂಡಾಕ್ಬಿಡ್ತಾರೆ, ಅದೇ ಹಾಡನ್ನ ಪದೇ ಪದೇ ಆಡಿಸ್ತಾರೆ, ನಂಗೆ ಬೇಡ ಅಂತ ಅವ್ನು ಓಡೋಟೋಗಿದ್ದಾನೆ. ಕಡೆಗೆ ಏನು ಮಾಡಕ್ ಗೊತ್ತಾಗ್ಲಿಲ್ಲ. ನನ್ಗೆ ತುಂಬಾನೇ ಬೇಜಾರಾಗಿ, ಇಲ್ಲ ಸರ್ ನಾನು ಪವನ್ ಅವ್ರಿಗೆ ಮೇಲ್ ಆಗ್ತಾ, ಇಲ್ಲ ಸರ್ ಅವನ ಹತ್ರ ನಾನು ಹಾಡಿಸ್ತಾ ಇಲ್ಲ, ಬೇರೆ ಸಿಂಗರ್ ಹತ್ರ ಹಾಡ್ಸೋಣ ಸರ್. ಈ ಪೂರ್ತಿ ಕೋಪದಲ್ಲಿ ನನ್ನ ಸ್ಟುಡಿಯೋಲ್ಲಿ ಕಾಲಿಡ್ಬೇಡ ಅಂತ ಎಲ್ಲ ಜಗಳ ಮಾಡಿ ಅವ್ನನ್ನು ಕಳಿಸ್ಬಿಟ್ಟಿದ್ರು. ಸೊ ಇಲ್ಲಿ ನಾವು ಬ್ರೋಕರ್ ಆಯ್ತಾ ಆ ಟೈಮಲ್ಲಿ. ಅವ್ರ ಹತ್ರ ನವೀನ್ ಫೋನ್ ನಂಬರ್ ಇಸ್ಕೊಂಡು ನವೀನಿಗೆ ಫೋನ್ ಮಾಡಿ, ನವೀನ್ ಪ್ಲೀಸ್ ಬನ್ನಿ ಹಾಡಿ, ನಿಮಗೂ ತುಂಬ ಒಳ್ಳೇದು, ಕನ್ನಡ ಹಾಡನ್ನು ಹಾಡೋರಿಗೆ ಈ ಥರದ್ದು ಆಗಲಿ ಅಂತ ಮಾಡ್ತಿದ್ದೀವಿ ಅಂತೆಲ್ಲ ಕನ್ವಿನ್ಸ್ ಮಾಡಿ ಅವರಿಬ್ರದ್ದು ಪ್ಯಾಚ್ ಅಪ್ ಮಾಡಿಸಿ, ಇನ್ನೊಂದು ಸತಿ ಟ್ರೈ ಎಲ್ಲ ಮಾಡಬೇಡಿ, ಡೈರೆಕ್ಟಾಗಿ ಸ್ಟುಡಿಯೋನಲ್ಲಿ ಹಾಡಿಸಿ ಅಂತ. ಆರು ತಿಂಗಳ ಹಿಂದೆ ನವೀನ್ ಆರ್ಕೆಸ್ಟ್ರಾಯಿಂದ ಬಂದು ಫಸ್ಟ್ ಟೈಮ್ ಪೂರ್ಣನ್ ಮನೇಲಿ ಹಾಡಿದ್ದಕ್ಕೂ 6 ತಿಂಗಳಾದ್ಮೇಲೆ ಸ್ಟುಡಿಯೋನಲ್ಲಿ ಪ್ಲೇ ಬ್ಯಾಕ್ ಸಿಂಗರ್ ತರ ಹಾಡ್ತಿದ್ದಕ್ಕೂ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ. ಎಂಡ್ ಆಫ್ ದಿ ಸಾಂಗ್ ಜನಗಳೆಲ್ಲ ಅದ್ರ ಜೊತೆ ಕುಣಿಯಕ್ ಶುರು ಮಾಡಿದ್ರು. ಆಗ ನನ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು, ಇಲ್ಲ ಈ ಸಾಂಗ್ ಓಕೆ
ಬೇರೆಯವ್ರು ಹೇಳ್ತಾ ಇದ್ದದ್ದೆಲ್ಲ ನಿಜ ಅನ್ನಿಸ್ತು ಆಗ. ಈ ಲೋಕ ಸುತ್ತಕ್ಕೊಂದೋಣಿ ಕನಸೊಂದ ಬಿತ್ತೋಕೆ ಭೂಮಿ ಕೊಟ್ಟ ಹಾಗೆ ಬಿಟ್ಟಿಯಾಗಿ ಇವಳು ಸಿಕ್ಕರೆ ಹಳೆ ಸೈಕಲ್ ಮಾರೋದಾಗ್ಲಿ ಮೈಯೆಲ್ಲ ಸಾಲ ಆಗ್ಲಿ ಒಂದೊಳ್ಳೆ ಪೋಸು ಕೊಡ್ಲಿ ಕಟ್ಔಟೆ ಹಾಕುತ್ತೀನಿ ನಮ್ಮ ಟೆಂಟಲ್ಲಿ. ದಿನ ಆರ್ಕೆಸ್ಟ್ರಾದವರು ಬೇರೆಯವರು ಆಡಿರೋದನ್ನ ನಾವು ಆಡ್ತಾ ಇದ್ವಿ. ಇವತ್ತು ಜನಗಳು ಈ ಹಾಡನ್ನ ಕೇಳಿ ಖುಷಿ ಪಟ್ಟರೆ ನಾನು ಆಡಿರೋ ಹಾಡನ್ನ ಬೇರೆ ಆರ್ಕೆಸ್ಟ್ರಾದವರು ಆಡ್ತಾರೆ ಅನ್ನೋದು ತುಂಬ ಖುಷಿಯಾಗುತ್ತೆ.